ನೀವೇನಾದರೂ 4.1 ಅಪ್ಡೇಟ್ನಲ್ಲಿ ಬರೋ ಈ ಅಚೀವ್ಮೆಂಟ್ ಪಾಯಿಂಟ್ನ ಮುಗಿಸಿದರೆ ನಿಮಗೆ 2 ಕ್ಲಾಸಿಕ್ ಕ್ರಿಯೇಟು ಪ್ಲಸ್ 30 ಅಚೀವ್ಮೆಂಟ್ ಪಾಯಿಂಟ್ನ ಕೊಡ್ತಾ ಇದ್ದಾರೆ. ಪಬ್ಜಿ ಮೊಬೈಲ್ 4.1 ಅಪ್ಡೇಟ್ ಇದು ಗ್ಲೋಬಲ್ ವರ್ಷನ್ ಆಗಿರುತ್ತೆ. ಇದರಲ್ಲಿ ನಮಗೆ 2 ಅಚೀವ್ಮೆಂಟ್ ಪಾಯಿಂಟ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಒನ್ನ ನಾವು ಈ ವಿಡಿಯೋದಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ನಾನು. ಅದರ ನೇಮ್ ಬಂದು ಐಸ್ ಡ್ರ್ಯಾಗನ್ ವಿಟ್ನೆಸ್ ಅಂತ. ಇದನ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಇದನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಾವು ಸೋಲೋ, ಡಿಯೋ ಆರ್ ಸ್ಕ್ವಾಡ್, ಎನಿ ರ್ಯಾಂಕ್ ಆರ್ ಅನ್ರ್ಯಾಂಕ್ ಸೆಕ್ಷನ್ನ ಪ್ಲೇ ಮಾಡ್ಬೇಕಾಗತ್ತೆ. ನಾನಿಲ್ಲಿ ರ್ಯಾಂಕ್ ಸೆಕ್ಷನ್ನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು ನೀವು ರ್ಯಾಂಕ್ ಸೆಕ್ಷನಲ್ಲಿ ಮ್ಯಾಚ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕಾಗತ್ತೆ. ಅದನ್ನ ಎಲ್ಲ ಸ್ಟಾರ್ಟ್ ಆದಮೇಲೆ ಇಲ್ಲಿ ಜಾರ್ಕಿ ಹತ್ರ ಲೊಕೇಶನ್ ಇದೆಯಲ್ಲ, ನಾನಿಲ್ಲಿ ಮ್ಯಾಪ್ನಲ್ಲಿ ತೋರಿಸ್ತಿರೋ ಥರನ ಅಲ್ಲಿ ನೀವು ಲ್ಯಾಂಡ್ ಆಗಬೇಕಾಗತ್ತೆ. ಅಲ್ಲಿ ಲ್ಯಾಂಡ್ ಆದರೆ ಈ ರೀತಿ ಇರೋ ಐಸಿಂದು ಒಂದು ಡ್ರ್ಯಾಗನಿಂದು ವಿಟ್ನೆಸ್ಸಿಂದು ಒಂದು ಸ್ಟ್ಯಾಚು ಅನ್ನೋದು ಸಿಗುತ್ತೆ. ಅದ್ರ ಮುಂದೆ ಹೋಗಿ ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ, ಅದ್ರ ಮುಂದೆ ಹೋದರೆ ಇಲ್ಲಿ ಅದು ಒಂದು ಆಪ್ಷನ್ ತೋರಿಸುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಸರ್ಕಲ್ ಅನ್ನೋದು ಆ್ಯಕ್ಟಿವೇಟ್ ಆಗಿ ಅದು ಕೂಡ ಡ್ರ್ಯಾಗನ್ನು ಅಲ್ಲಿದ್ದ ಜಂಪ್ ಮಾಡ್ಕೊಂಡು ಹೋಗುತ್ತೆ. ಅದು ಫ್ಲೈ ಮಾಡ್ಕೊಂಡು ಹೋದ ಮೇಲೆ ಅದರ ಕೆಳಗಡೆ ಒಂದು ಕ್ರಿಯೇಟ್ ಅನ್ನೋದು ಇಟ್ಟಿರ್ತಾರೆ. ಅದನ್ನ ನಾವು ಹೋಗಿ ಓಪನ್ ಮಾಡೋಕ್ಕಾಗತ್ತೆ. ಅದರಲ್ಲಿ ನಮಗೆ 3 ಐಟಮಲ್ಲಿ 1 ಐಟಮು ಸಿಗುತ್ತೆ. ಅದು ಯಾವುದಾದ್ರೂ ಆಗಿರುತ್ತೆ. 3 ಡಿಫ್ರೆಂಟ್ ಮ್ಯಾಚ್ನ ನಾವು ಪ್ಲೇ ಮಾಡಿದ್ರೆ ಈ ಥರ ಐಟಮ್ ಅನ್ನೋದು ಸಿಗುತ್ತೆ. ನಾವು ಅದನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ಫಸ್ಟ್ ಮಿಷನಲ್ಲಿ ಫಸ್ಟ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಇದನ್ನ ಐಟಮ್ನ ಶೋ ಕೂಡ ಮಾಡ್ತೀನಿ. ಇದೇ ಐಟಮ್ನ ನೀವು ಪಿಕ್ ಮಾಡಬೇಕಾಗತ್ತೆ. ಇದೆಲ್ಲ ಪಿಕ್ ಆದಮೇಲೆ ಈ ಮ್ಯಾಚ್ನ ನೀವು ಫುಲ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಒಂದು ಮ್ಯಾಚ್ನಲ್ಲಿ ನಾವು ಒಂದು ಸರಿ ಮಾತ್ರ ಇದನ್ನ ಪಿಕ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನಾವು ಈ ಮ್ಯಾಚ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲಾಂದರೆ ಈಸಿಯಾಗಿ ಬಾಂಬ್ ತೊಗೊಂಡು ನೀವೇ ಕಿಲ್ ಆಗಬೇಕಾಗತ್ತೆ. ಅದೇ ಥರನೇ ಸೆಕೆಂಡ್ ಮ್ಯಾಚ್ನ ಸ್ಟಾರ್ಟ್ ಮಾಡಿಕೊಂಡು ಈ ಲೊಕೇಶನಲ್ಲಿ ಮತ್ತೆ ಹೋಗ್ಬೇಕಾಗತ್ತೆ. ನನ್ನ ಪ್ಲೇನ್ ಪಾತಿಗೆ ಮತ್ತು ಈ ಲೊಕೇಶನ್ಗೆ ದೂರ ಇದ್ದಿದ್ದ ಕಾರಣ ನಾನು ಒಂದು ವೆಹಿಕಲ್ ತೊಗೊಂಡು ಆ ಲೊಕೇಶನಲ್ಲಿಗೆ ಹೋದೆ. ಮತ್ತು ಸೇಮ್ ಥರನೇ ಆ್ಯಕ್ಟಿವೇಟ್ ಮಾಡ್ತಾ ಎಲ್ಲ ಇದು ಡ್ರ್ಯಾಗನ್ನು ಮತ್ತೆ ಜಂಪ್ ಮಾಡ್ಕೊಂಡು ಹೋಗುತ್ತೆ. ಅದೇ ಥರನೇ ಆ್ಯಕ್ಟಿವೇಟ್ ಎಲ್ಲ ಮಾಡಿದ ಮೇಲೆ ಮತ್ತೆ ಕ್ರಿಯೇಟ್ನ ನಾವು ಓಪನ್ ಮಾಡಬೇಕಾಗತ್ತೆ. ಅದನ್ನು ಓಪನ್ ಮಾಡಿದರೆ ನಮಗೆ 3 ಐಟಮ್ನಲ್ಲಿ 1 ಐಟಮು ಸಿಗುತ್ತೆ. ಇದರಲ್ಲಿ ನಮಗೆ ಸೆಕೆಂಡ್ ಐಟಮ್ ಕೂಡ ನಾವು ಯಾವುದು ಬೇಕಂತ ಮಾಡಿದ್ವಿ ಅದೇ ಸಿಗುತ್ತೆ. ಇದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಅದನ್ನ ಐಟಮ್ ಕೂಡ ಶೋ ಮಾಡ್ತೀನಿ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ಐಟಮ್ ಆಗಿರ್ತದೆ. ಇದನ್ನ ನೀವು ಈಸಿಯಾಗಿ ಒಂದು ಮ್ಯಾಚ್ನಲ್ಲಿ ಒಂದೇ ಸಲ ಪಿಕ್ ಮಾಡಬೇಕಾಗತ್ತೆ. ಇದನ್ನು ಪಿಕ್ ಮಾಡಿದಾದ್ಮೇಲೆ ಇಲ್ಲಿ ಬಾಟ್ ಭಾಳ ನೀವು ಅದರಿಂದ ಕಿಲ್ ಆಗಿ, ಇಲ್ಲಾಂದರೆ ನೀವು ಅದು ವೆಹಿಕಲಿಂದ ಜಂಪ್ ಮಾಡಿಕೊಂಡು ಸೆಲ್ಫ್ ಕಿಲ್ ಆಗಬೇಕಾಗತ್ತೆ. ಇದನ್ನ ನಾವು ಕಿಲ್ ಆದರೆ ಇದರಲ್ಲಿ ಫಸ್ಟ್ ಅಚೀವ್ಮೆಂಟ್ನಲ್ಲಿ ಸೆಕೆಂಡ್ ಟಾಸ್ಕ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಥರ್ಡ್ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಸೇಮ್ ಮತ್ತೆ ಮ್ಯಾಪ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಮ್ಯಾಪ್ನ ಸ್ಟಾರ್ಟ್ ಮಾಡಿ ಮತ್ತೆ ಸೇಮ್ ಲೊಕೇಶನಲ್ಲಿ ಮತ್ತೆ ಹೋಗ್ಬೇಕಾಗತ್ತೆ. ನಿಮ್ದೇನಾದರೂ ಲಕ್ ಚೆನ್ನಾಗಿತ್ತಂದರೆ 3 ಮ್ಯಾಚ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದರೆ 4 to 5 ಮ್ಯಾಚ್ನಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಮತ್ತು ಸೇಮ್ ಲೊಕೇಶನಲ್ಲಿ ಬಂದು ಆ ಡ್ರ್ಯಾಗನ್ನು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ. ಮತ್ತು ಆ ಡ್ರ್ಯಾಗನ್ನು ಜಂಪ್ ಮಾಡಿಕೊಂಡು ಮತ್ತೆ ಫ್ಲೈ ಮಾಡ್ಕೊಂಡು ಹೋಗುತ್ತೆ. ಅದೆಲ್ಲ ಫ್ಲೈ ಮಾಡ್ಕೊಂಡು ಹೋದಾದ್ಮೇಲೆ ಮತ್ತೆ ಕ್ರಿಯೇಟ್ನ ನಾವು ಓಪನ್ ಮಾಡೋಕ್ಕಾಗತ್ತೆ. ನನ್ನ ಲಕ್ಕು ಚೆನ್ನಾಗಿರೋ ಕಾರಣ ನಮ್ಮದು ಸೇನೆಗೆ ಒಂದು 3 ಮ್ಯಾಚ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಲಕ್ಕು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ನಮ್ಮದು ಕಂಟಿನ್ಯೂ 3 ಮ್ಯಾಚ್ನಲ್ಲಿ ಇದು ಮಿಷನ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ನಾನಿಲ್ಲಿ ಮತ್ತೆ ಕ್ರಿಯೇಟ್ನ ಓಪನ್ ಮಾಡಿದರೆ ಥರ್ಡ್ ಐಟಮ್ ಕೂಡ ಸಿಕ್ಬಿಡ್ತು. ಇದೆಲ್ಲ ಆದಾದ್ಮೇಲೆ ನಾವು ಇದನ್ನ ಮ್ಯಾಚ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ನಾನು ಹೇಳಿರೋ ಥರ ಮಾಡಿಕೊಂಡು ಕಿಲ್ ಆಗಿ. ನಾನು ಹೇಳೋ ಈ ಸ್ಟೆಪ್ನ ನೀವು ಫಾಲೋ ಮಾಡಿದರೆ ಈ ಅಚೀವ್ಮೆಂಟು ಲಾಬಿಲಿ ಬಂದರೆ ಆರ್ಮರ್ ಸೆಕ್ಷನಲ್ಲಿ ಕಂಪ್ಲೀಟ್ ಆಗಿರುತ್ತೆ. ನಾನಿಲ್ಲಿ ನಿಮಗೆ ಶೋ ಮಾಡ್ತೀನಿ ಅದನ್ನ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ನಾವು ನಮ್ಮ ಚಾನಲಲ್ಲಿ BGMI ರಿಲೇಟೆಡ್ ಆ್ಯಂಡ್ ಟೆಕ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತ ಹೋಗ್ತೀವಿ. ಅದಕ್ಕೆ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.